ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಯೂಟ್ಯೂಬ್ ಚಾನಲ್ ಅಂಬಲ್ಗಿ ಟ್ರೇಡರ್. ಸೊ ಇವತ್ತಿನ ದಿನ ಏನಾಗುತ್ತೆ ನೋಡೋಣ. ಮಾರ್ಕೆಟ್ ಅಂತೂ ಫ್ಲ್ಯಾಟಾಗಿ ಓಪನ್ ಆಗಿ ಮೇಲ್ಗಡೆ ಹೋಗಿ ಅಲ್ಲೇ ಒಂದು ಇದರಲ್ಲಿ ರೇಂಜಲ್ಲಿ ನಡೀತಾ ಇದೆ. ಸೊ ಚಾರ್ಟಲ್ಲಿ ನೋಡೋಣ ಏನಾಗುತ್ತೆ ಅಂತೇಳಿ. ಓಕೆ, ಚಾರ್ಟ್ ಬಂದು 25,100ಇಂದ ಫ್ಲ್ಯಾಟಾಗಿ ಓಪನ್ ಆಗಿ ಅಲ್ಲಿಂದ ಮೇಲ್ಗಡೆ ಹೋಗಿದೆ. ಸೊ ಸೈಡ್ ಒಂದು ಯಾವುದೇ ಥರದ ಮೂಮೆಂಟ್ ಇಲ್ಲ. ಸೊ ವೇಟ್ ಮಾಡೋಣ. ಇದು 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನೋಡ್ತಾ ಇದ್ದೀನಿ. ಇಲ್ಲಿ ಓಕೆ, ಇಲ್ಲೊಂದು ಸಪೋರ್ಟ್ ಏನಿದೆ, ಈ ಪುಟ್ಟಲ್ಲಿ ಏನು ಚಾನ್ಸಸ್ ಅಂದರೆ, ಈ ನಾನು ಟ್ರೆಂಡ್ ಲೈನ್ ಮಾರ್ಕ್ ಮಾಡಿದ್ದೀನ, ಅಲ್ಲೇನಾದರೂ ಬಂದರೆ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಸಪೋಸ್ ಇನ್ ಕೇಸ್ ಅದು ಏನಾದರೂ ಬ್ರೇಕ್ ಆದರೆ ನಾವು ಕಾಲ್ ಸೈಡಲ್ಲಿ ಟ್ರೈ ಮಾಡೋಣ. ಸೊ ಕಾಲ್ ಸೈಡಲ್ಲಿ ಬಂದುಬಿಟ್ಟು 25,150 ಬ್ರೇಕ್ ಆಗಬೇಕು. ಯಾಕಪ್ಪ ಅಂತಂದ್ರೆ ಇಲ್ಲಿ ನೋಡಿ 25,100ಅಲ್ಲಿ 1 crore 25 lakhs ಕಾಲ್ ಶಾರ್ಟ್ ಮಾಡಿದ್ದಾರೆ. ಇಲ್ಲಿ 1,13 lakhs ಪುಟ್ ಶಾರ್ಟ್ ಮಾಡಿದ್ದಾರೆ. ಸೊ ಕಾಲ್ ಶಾರ್ಟ್ ಮಾಡಿದವರು ಜಾಸ್ತಿ ಇದ್ದಾರೆ 25,100ಅಲ್ಲಿ. ಸೊ ಮಾರ್ಕೆಟ್ ತಳಗಡೆ ಬರೋ ಚಾನ್ಸಸ್ ಇದೆ. 150ಯಲ್ಲೂ ನೋಡಿದ್ರೆ ಸೊ ಕಾಲ್ ಶಾರ್ಟ್ ಮಾಡೋರು ಜಾಸ್ತಿ ಜನ ಇದೆ. 86 lakhs ಇದೆ, ಇಲ್ಲಿ 39 lakhs ಇದೆ ಪುಟ್ ಶಾರ್ಟ್ ಮಾಡಿದವರು. ಸೊ ಮಾರ್ಕೆಟ್ ಒಂದು ಸ್ವಲ್ಪ 25,000ವರೆಗೂ ಹೋಗೋ ಚಾನ್ಸಸ್ ಇದೆ. ಯಾಕಂದರೆ 25,000 ಲೆವೆಲಲ್ಲಿ ನೋಡಿ 1 crore 15 lakhs ಇದೆ. ಬಟ್ ಇಲ್ಲಿ 58 lakhs 41,000 ಚಿಲ್ಲರೆ ಇದೆ. ಸೊ ಹಾಗಾಗಿ ಮಾರ್ಕೆಟ್ ಒಂದು ಸ್ವಲ್ಪ ಸ್ಲೋ ಆಗಿ ಸ್ಥಳ ಹೋಗೋ ಚಾನ್ಸಸ್ ಇದೆ. ಏನಾದರೂ ಟ್ರೇಡ್ ಸಿಕ್ಕರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಲೆಟ್ಸ್ ಸಿ. ಕಾಲ್ ಸೈಡಲ್ಲಿ ಒಂದು ಪ್ರೊಬಬಿಲಿಟಿ ಕಾಣಿಸ್ತಾ ಇದೆ, ನೋಡ್ತಾ ಇದ್ದೀನಿ. ಅದೇ ಏನಾದರೂ ಟ್ರೇಡ್ ಇದು ಏನಾದರೂ ಹೈ ಬ್ರೇಕ್ ಆದರೆ ಕಾಲ್ ಸೈಡಲ್ಲಿ ಒಂದು ಚಾನ್ಸಸ್ ಇದೆ. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂಥೇಳಿ. ಕಾಲ್ ಸೈಡಲ್ಲಿ ಎಂಟ್ರಿ ಮಾಡೀನಿ. ಸೊ ಶರ್ಟ್ ಕಾಲಲ್ಲ, ಪುಟ್ ಸೈಡಲ್ಲಾಗಿದೆ, ಸಾರಿ, ಮಿಸ್ಟೇಕ್. ಸೊ ಕಾಲ್ ಸೈಡಲ್ಲಿ ಎಂಟ್ರಿ ಮಾಡ್ತಾಯಿದ್ದೀನಿ. ಓಕೆ, ವೇಟ್. ಕಾಲ್ ಸೈಡಲ್ಲಿ ಎಂಟ್ರಿ ಆಗಿದೆ. ಲೆಟ್ಸ್ ಸಿ. ಕರೆಕ್ಟಾಗಿ ಎಂಟ್ರಿ ಪಾಯಿಂಟಿಂದನೇ ಮಾರ್ಕೆಟ್ ತಳಕ್ಕೆ ಹೋಗ್ತಾಯಿದೆ. ನೋಡೋಣ, ಅದು ಮೇಲ್ಗಡೆ ಹೋಗೋ ಚಾನ್ಸಸ್ ಪ್ರೊಬಬಿಲಿಟಿ ಕಾಣಿಸ್ತಾ ಇದೆ. ಸ್ಪೈಕ್ ಅಪ್ ಮಾಡಿದ್ರೆ ಎಕ್ಸಿಟ್ ಆಗ್ತೀನಿ. ಸೊ ನಿಮಗೆ ಅಪ್ಡೇಟ್ ಮಾಡ್ತೀನಿ ನಾನು ಈ ನಂಬರ್. ಕಾಲ್ ಸೈಡ್ ಮೂಮೆಂಟ್ ಆಗ್ತಾಯಿದೆ ಫ್ರೆಂಡ್ಸ್. ಇದು ಏನಾದರೂ ಟಾರ್ಗೆಟ್ ನಂದು 90-100ವರೆಗೂ ಟಾರ್ಗೆಟ್ ನಾನು ಇದು ಮಾಡ್ತಾಯಿದ್ದೀನಿ. 100 ಟಾರ್ಗೆಟ್ ಬಂದರೆ ನಾನು ಎಕ್ಸಿಟ್ ಆಗ್ತೀನಿ. ಸೊ ಲೆಟ್ಸ್ ಸಿ. ಇಲ್ಲಿ ಪುಟ್ಟಲ್ಲೂ ನಾನು ಹೇಳಿದ ಟ್ರೆಂಡ್ ಲೈನ್ ಮಾರ್ಕ್ ಮಾಡಿದರೆ ಅಲ್ಲಿಗೆ ಕರೆಕ್ಟಾಗಿ ಒಂದು ಸಪೋರ್ಟ್ ತೊಗೊಂಡಿದೆ. ಎಕ್ಸಿಟ್ ಆಗೋದು ಬೆಟರ್ ಅನ್ಕೋತಾ ಇದ್ದೀನಿ, ಯಾಕಂದರೆ ಅಲ್ಲೊಂದು ಸಪೋರ್ಟ್ ಇದೆ ಅಲ್ಲಿ. ಸೊ ಲೆಟ್ಸ್ ಸಿ. ವೇಟ್ ಮಾಡ್ತಾಯಿದ್ದೀನಿ, ನೋಡೋಣ. ಸ್ಪೈಕ್ ಅಪ್ ಆದರೆ ಚೆನ್ನಾಗಿರುತ್ತೆ, ಇಲ್ಲಾಂತಂದರೆ ಎಕ್ಸಿಟ್ ಆಗ್ತೀನಿ ನನ್ನ ಟ್ರೇಡ್ನ ಇಲ್ಲಿ. ಸರ್, ಇಲ್ಲಿ ನಾನು ಎಕ್ಸಿಟ್ ಆಗಿದ್ದೀನಿ. ಲಾಸಲ್ಲಿ ಬುಕ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಪ್ರಾಫಿಟಲ್ಲೇ ಇತ್ತು, ಬಟ್ ನಾನು ಇನ್ನೂ ಮೇಲ್ಗಡೆ ಹೋಗುತ್ತಂತೇಳಿ ವೇಟ್ ಮಾಡಿದೆ, ಹೋಗಿಲ್ಲ. ಇಲ್ಲ, ನಾನು 899ವರೆಗೂ ಹೋಗಿ ಅಲ್ಲಿಂದ ಸ್ವಲ್ಪ ಬ್ರೇಕ್ ಆದರೆ ಕರೆಕ್ಟಾಗಿ ಇನ್ನೂ ಪಾಯಿಂಟ್ ಸಿಗ್ತಿತ್ತು. ಸೊ ನಾನು ಲಾಸಲ್ಲಿ ಬುಕ್ ಮಾಡ್ಕೊಂಡಿದ್ದೀನಿ. ನೋಡೋಣ, ನೆಕ್ಸ್ಟ್ ಟ್ರೇಡ್ ಏನಾದರೂ ಮಾಡಿದ್ರೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸೈಜ್ ಪೂರಾ ಕಂಪ್ಲೀಟಾಗಿ ಸೈಡ್ ವೇಸ್ ಆಯಿತು ಮಾರ್ಕೆಟು. ನಂದು ಇಲ್ಲಿ 3 ಸೈಡ್ ಎಕ್ಸಿಟ್ ಆಗಿದ್ದೀನಿ. ಆ್ಯಕ್ಚುಲಿ ಫ್ರೆಂಡ್ಸ್, ನಂದು ಲಾಸಲ್ಲಿತ್ತು. ಸೊ ಸಿಯಲ್ಲಿ ಒಳ್ಳೆ ಪೊಸಿಷನ್ ಸಿಕ್ತು, ಹಾಗಾಗಿ ನಂದು ಲಾಸ್ ರಿಕವರಿ ಆಗಿ +300ಅಲ್ಲಿ ನಾನು ಎಕ್ಸಿಟ್ ಆಗಿದ್ದೀನಿ. ಸೊ ಬನ್ನಿ, ಯಾವ ಥರ ಮೂಮೆಂಟ್ ಆಗಿದೆ ನಿಮಗೆ ತೋರಿಸ್ತೀನಿ ಅಂತಂದರೆ ನೀವು ಶಾಕ್ ಆಗ್ತೀರಾ. ಅಷ್ಟು ಒಳ್ಳೆ ಮೂಮೆಂಟ್ ನೋಡಿ, ಇಲ್ಲಿ ನಂದು ರಿಕವರಿ ಆಗಿ ಇಷ್ಟಾಗಿದೆ. ಸೊ ನಿಫ್ಟಿ ಒಳ್ಳೆ ಮೂಮೆಂಟು, ಸಿಂಗಲ್ ಕ್ಯಾಂಡಲ್ ಸ್ಪೈಕ್ ಆಗಿದೆ. ತೋರಿಸ್ತೀನಿ ರೀ ನಿಮಗೆ ಯಾವ ಥರ ಅಂಥೇಳಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಮೂಮೆಂಟ್ ಯಾವ ಥರ ಆಗಿದೆ. ಸಿಂಗಲ್ ಕ್ಯಾಂಡ್ ಮೂಮೆಂಟ್. 40 ಪಾಯಿಂಟ್ಸಿಂದ 80 ಪಾಯಿಂಟ್ಸ್ವರೆಗೂ ಸಿಂಗಲ್ ಕ್ಯಾಂಡಲ್ ಮೂಮೆಂಟ್ ಆಗ್ಯದ. ಸೊ ಇಲ್ಲಿ ನಂದೆಲ್ಲ 3,000 ಫುಲ್ ಲಾಸ್ ರಿಕವರಿ ಆಗಿ 300+ಅಲ್ಲಿದ್ದೀನಿ. ಸೊ ನಾನು ಡೇನ್ ಕ್ಲೋಸ್ ಮಾಡ್ತೀನಿ, ಯಾವುದೇ ಟ್ರೇಡ್ ಮಾಡಲ್ಲ. ಸೊ ನೋಡೋಣ ನಾಳೆ ಏನಾಗುತ್ತೆ ಅಂದರೆ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.